ನಮಸ್ಕಾರ, ನಾನು ಶುಭಾ. ನಮ್ಮ ಮನೆಯಲ್ಲಿ ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ಸ್ ಇತ್ತು. ನಾವು ಸಾಮಾನ್ಯವಾಗಿ ಯಾವುದನ್ನ ಚಾಕ್ಲೇಟ್ಸ್ ಇಟ್ಟಿರ್ತೀವಲ್ಲ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಈ ಥರ ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ಸು ಒಂದು 20ರಿಂದ 25 ಚಾಕ್ಲೇಟ್ಸ್ ಹಂಗೆ ಇತ್ತು. ಇದನ್ನು ನಾನು ಪೇಪರ್ ಮಾತ್ರ ಕಟ್ ಮಾಡಿ ಚಾಕ್ಲೇಟ್ಸ್ ನೋಡಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಬೌಲ್ಗೆ ಹಾಕ್ಕೊಬಿಡಿ. ಮತ್ತು ಇದನ್ನು ಕುಟ್ಟಣಿಗೆಯಲ್ಲಿ ತರ್ತರಿಯಾಗಿ ಕುಟ್ಬೇಕು. ಏನು ಪೂರ್ತಿ ನುಣ್ಣಗೇನು ಬೇಕಾಗಿಲ್ಲ, ಸುಮ್ಮನೆ ತರ್ತರಿಯಾಗಿ ಸ್ವಲ್ಪ ಕುಟ್ಕೊಬಿಡಿ. ಕುಟ್ಟಣಿಗೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದ್ದರೆ ಒಂದು 2 ಸರ್ತಿ ಕುಟ್ಕೊಳ್ಳಿ. ನಾನು ಒಂದೇ ಸರ್ತಿಗೆ ಪೂರ್ತಿ ಹಾಕ್ಕೊಬಿಡ್ತಾ ಇದ್ದೀನಿ ನೋಡಿ. ಪೂರ್ತಿ ಹಾಕ್ಕೊಬಿಟ್ಟು ತರ್ತರಿಯಾಗಿ ಕುಟ್ಕೊಂಡು ಸೈಡ್ಗೆ ಇಕ್ಕೊಬಿಡೋಣ. ಮತ್ತು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಆಗಲಿ ಇಲ್ಲ ದಪ್ಪ ತಳ ಇರೋ ಪಾತ್ರೆ ಯಾವುದಾದ್ರೂ ತಗೋಬೋದು. ನಿಮ್ಮ ಮನೆಯಲ್ಲಿ ಪಾತ್ರೆ ಇದ್ದರೆ ಪಾತ್ರೆ, ಇಲ್ಲ ಕುಕ್ಕರ್ ಅದು ತಗೊಂಡು ಚಿಕ್ಕ ಕಪ್ಪಲ್ಲಿ 2 ಕಪ್ಪಷ್ಟು ನೀರು, ಚಿಕ್ಕ ಕಪ್ಪು ಅಂತ ತಗೊಳ್ಳಿ, ಅದರಲ್ಲಿ 2 ಕಪ್ಪಷ್ಟು ನೀರು, ಸಕ್ಕರೆ ಒಂದು 6 ಟೇಬಲ್ ಸ್ಪೂನು, ಚಿಕ್ಕ ಸ್ಪೂನ್ ಬರುತ್ತಲ್ಲ ಆ ಸ್ಪೂನಲ್ಲಿ ಒಂದು 6 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಬಿಟ್ಟು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ ಸಕ್ಕರೆ ಎಲ್ಲ ಕರಗಿದೆಯಲ್ಲ, ಒಂದು ಕುದಿ ಬಂದ ತಕ್ಷಣ ನೀವು ಫಸ್ಟೇ ಚಾಕ್ಲೇಟು ಪುಡಿ ಮಾಡಿ ಇಟ್ಟಿರ್ತೀರಲ್ಲ ತರ್ತರಿಯಾಗಿ, ಇದನ್ನು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ತಾ ಇದ್ದರೆ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಪೂನ್ಗೆಲ್ಲ ಅಂಟುಬಿಡುತ್ತೆ, ನೋಡ್ತಾ ಇದ್ದೀರಲ್ಲ. ಮತ್ತು ನೀವು ತಿರುಗಿಸ್ತಾ ಇದ್ದರೆ ಪೂರ್ತಿ ಕರಗಿಬಿಡುತ್ತೆ, ಸ್ಪೂನಲ್ಲಿ ಇರೋದು ಕೂಡ ಬಂದುಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟ್ ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನಾನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟಿದ್ದೆ. ಮತ್ತು ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ನಿಂಬೆಹಣ್ಣು ರಸ ಬೇಕು ನಮಗೆ ಅಂದರೆ ಒಂಚೂರು ನಿಂಬೆಹಣ್ಣು ರಸ ಬೇಕಾದರೂ ಹಿಂಡ್ಕೋಬೋದು. ಮತ್ತು ಕುಲ್ಫಿ ಮೋಡಿದ್ದರೆ ಅದನ್ನು ಬಳಸ್ಕೊಳ್ಳಿ. ಇಲ್ಲ ನಮ್ಮ ಮನೆಯಲ್ಲಿ ಏನಿಲ್ಲ, ಗ್ಲಾಸ್ಗಳಂತೂ ಇದ್ದೇ ಇರುತ್ತಲ್ವ ಸಾಮಾನ್ಯವಾಗಿ, ನೀವು ಒಂದು 3/4 ಭಾಗದಷ್ಟು ತುಂಬಿಸ್ಕೋಬೇಕು ಗ್ಲಾಸ್ಗಳಲ್ಲಿ, ಪೂರ್ತಿ ತುಂಬಿಸ್ಕೋಬಾರ್ದು. ನೋಡಿ ತೋರಿಸ್ತಾ ಇದ್ದೀನಿ. ಹಾಗೆ ಅದು ನೀವೆಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟು ಗ್ಲಾಸ್ಗಳಿಗೆ ನೀವು ತುಂಬಿಸ್ಕೋಬೇಕು. ನಾನು ಒಂದು 5 ಗ್ಲಾಸ್ಗಳಷ್ಟು ತುಂಬಿಸ್ಕೊತಾ ಇದ್ದೀನಿ. ನೋಡಿ 5 ಗ್ಲಾಸ್ಗಳಷ್ಟು ಆಯ್ತು ನಂದು. ಮತ್ತು ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ಸ್ ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ, ಆ ಕವರ್ ಇವು ರೇಷನ್ ಎಲ್ಲ ತಂದಾಗ ಈ ಥರ ಕವರ್ಸ್ ಕೊಟ್ಟಿರ್ತಾರೆ, ಆ ಕವರ್ಸ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಕವರ್ ಕರೆಕ್ಟಾಗಿ ಗ್ಲಾಸ್ಗೆ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಬೇಕು ಎಲ್ಲ ಗ್ಲಾಸ್ಗಳಿಗೂ ಅಷ್ಟೇ. ಮತ್ತು ಕಡ್ಡಿ ಇಡೋಕ್ಕೆ ನೀವು ಚಾಕುವಲ್ಲಿ ಸ್ವಲ್ಪ ಈ ಥರ ಹೋಲ್ಡ್ ಮಾಡಿಕೊಂಡು ಕಡ್ಡಿ ಇಡಿ. ಐಸ್ ಕ್ರೀಮ್ ಕಡ್ಡಿ ಇದ್ದರೆ ಐಸ್ ಕ್ರೀಮ್ ಕಡ್ಡಿ ಇಡಿ. ಇಲ್ಲ ನಮ್ಮ ಮನೇಲಿ ಐಸ್ ಕ್ರೀಮ್ ಕಡ್ಡಿ ಕೂಡ ಇಲ್ಲ, ಸಾಮಾನ್ಯವಾಗಿ ಮನೆಗಳಲ್ಲಿ ಒಂದೊಂದು ಸತಿ ಐಸ್ ಕ್ರೀಮ್ ಕಡ್ಡಿ ಕೂಡ ಇರಲ್ಲ. ಸ್ಪೂನ್ಸು ಚಿಕ್ಕ ಸ್ಪೂನ್ಸ್ ಅಂತೂ ಇದ್ದೇ ಇರುತ್ತಲ್ಲ, ಅದನ್ನು ತಿರುಗಿಸ್ಬಿಟ್ಟು ಇಟ್ಬಿಡಿ. ನಮಗೆ ಹಿಡ್ಕೊಳ್ಳೋಕ್ಕೆ ಒಂದು ಕಡ್ಡಿ ಬೇಕಷ್ಟೇ ಅಲ್ವಾ. ನೋಡಿ ಈ ಥರ ಎಲ್ಲದಕ್ಕೂ ನೀವು ಸೇಮ್ ಈ ಥರನೇ ಹಾಕ್ಕೋಬೇಕು. ನಾನು ಇನ್ನೂ ಒಂದು ಗ್ಲಾಸ್ಗೂ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಕವರ್ ನೀಟಾಗಿ ಹಿಂಗೆ ಗ್ಲಾಸ್ಗೆ ಮೇಲೆ ಕುತ್ಕೊಳ್ಳೋ ಥರ ಕವರ್ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್, ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಚಾಕುವಲ್ಲಿ ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಕಡ್ಡಿ ಇಡೋದಷ್ಟೇ. ನನ್ನ ಹತ್ರ ಐಸ್ ಕ್ರೀಮ್ ಕಡ್ಡಿ ಇತ್ತು, ಅದರಿಂದ ನಾನು ಕಡ್ಡಿನೇ ಬಳಸ್ಕೊಂಡಿದ್ದೀನಿ. ನೀವು ಸ್ಪೂನ್ ಬೇಕಾದರೂ ಬಳಸ್ಕೋಬೋದು. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಒಂದು 5 ಇಲ್ಲ 6 ಅವರ್ಸ್ ಇಡಬೇಕು. ನಾನು ಪೂರ್ತಿ 6 ಅವರ್ಸ್ ಇಟ್ಬಿಟ್ಟಿದ್ದೆ. 6 ಅವರ್ಸ್ ಆದಮೇಲೆ ನಾನು ನಿಮ್ಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. 6 ಅವರ್ಸ್ ಆದಮೇಲೆ ಈ ಥರ ನೀವು ತೆಗೆದುಬಿಟ್ಟು ಫಸ್ಟ್ ರಬ್ಬರ್ ತೆಗೆದುಬಿಡಿ. ಮತ್ತು ಆ ಕವರ್ ತೆಗೆದುಬಿಡಿ. ಮತ್ತು ಗ್ಲಾಸಿಂದ ಐಸ್ ಕ್ರೀಮ್ ತುಂಬ ಸುಲಭವಾಗಿ ಬರಬೇಕಂದ್ರೆ ಸ್ವಲ್ಪ ಹೊತ್ತು ಬಿಡಿ. ಇಲ್ಲ ಕೈಯಲ್ಲಿ ಸ್ವಲ್ಪ ನಿಮ್ಮ ಎರಡೂ ಕೈಯಲ್ಲಿ ಈ ಥರ ಉಜ್ಜಿ, ಎರಡೂ ಕೈಯಲ್ಲಿ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಸಾಕು, ತುಂಬ ಸುಲಭವಾಗಿ ಐಸ್ ಕ್ರೀಮ್ ಬಂದುಬಿಡುತ್ತೆ. ಮಕ್ಕಳು ಏನಾದರೂ ಡಿಫ್ರೆಂಟಾಗಿ ಕೇಳಿದಾಗ, ಮನೆಯಲ್ಲಿ ಏನೂ ಇಲ್ಲ ಬರೀ ಚಾಕ್ಲೇಟ್ಸು ಹಂಗೇನಾದರೂ ಇದ್ದಾಗ ಈ ಥರ ಟ್ರೈ ಮಾಡ್ಬೋದು. ಇದು ತುಂಬಾ ಸುಲಭ. ನೋಡಿದ್ರಲ್ಲ, ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ ಮತ್ತು ತಿನ್ನೋಕ್ಕೂ ಹುಳಿಯಾಗಿ ಆ ಚಾಟ್ ಮಸಾಲ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನಾನು ಸಾಮಾನ್ಯವಾಗಿ ಇದನ್ನು ಟ್ರೈ ಮಾಡ್ತಾ ಇರ್ತೀನಿ. ನೀವು ಟ್ರೈ ಮಾಡಿದ್ರೆ ಬಂದು ಕಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.